ಎಲ್ಲರಲ್ಲಿ ಪ್ರಣಾಮ. ಗುಣರಹಿತಂ ಕಾಮನಾರಹಿತಂ ಪ್ರತಿಕ್ಷಣ ವರ್ಧಮಾನಂ. ಇದು 54ನೆಯ ಸೂತ್ರ. ಭಕ್ತಿಯಲ್ಲಿ ಮುಖ್ಯವಾಗಿ 2 ಬಗೆಗಳು. ಒಂದು ಪರಾಭಕ್ತಿ ಅಂತ, ಇನ್ನೊಂದು ಅಪರಾಭಕ್ತಿ. ಎರಡೂ ಸ್ವಲ್ಪ ಭಿನ್ನವಾಗಿವೆ. ಎರಡರಲ್ಲೂ ಪ್ರೇಮ ಇದೆ, ಆದರೆ ಆ ಪ್ರೇಮದ ರೂಪ ಸ್ವಲ್ಪ ಬದಲು. ಮೊದಲನೆಯದು ಅಪರ. ಅಪರ ಅಂದ್ರೆ ವ್ಯಕ್ತಿಯನ್ನು ನಾವು ಪ್ರೀತಿಸ್ತೇವೆ, ವಸ್ತುವನ್ನು ಪ್ರೀತಿಸ್ತೇವೆ. ಇವಕ್ಕೆ ಸಾಮಾನ್ಯ ಪ್ರೇಮಗಳು ಅಂತ ಕರೆಯುವುದು. ಆನಂತರ ಉದಾತ್ತವಾದ ಪ್ರೇಮಗಳು ಅದ. ಒಬ್ಬ ಮನುಷ್ಯ ದೇಶವನ್ನು ಪ್ರೀತಿಸ್ತಾನೆ, ಒಬ್ಬ ಮನುಷ್ಯ ಸದ್ಗುಣಗಳನ್ನು ಪ್ರೀತಿಸ್ತಾನೆ, ಇನ್ನೊಬ್ಬ ಜ್ಞಾನವನ್ನು ಪ್ರೀತಿಸ್ತಾನೆ. ಇಂಥ ಪ್ರೇಮಗಳಿಗೆ ಉದಾತ್ತ ಪ್ರೇಮಗಳು ಅಂತ ಕರೀತಾರೆ. ಇವು 2 ಸಾಮಾನ್ಯ ಪ್ರೇಮದಲ್ಲಿ ಒಂದು ಸಾಮಾನ್ಯ, ಒಂದು ಉದಾತ್ತ. ಇವು ಭಕ್ತಿಗಳೇ. ಅದಕ್ಕೆ ನಾವು ದೇಶಭಕ್ತಿ. ಉದಾತ್ತ ಅಂದ್ರೆ ದೇಶಭಕ್ತಿ, ಅನುದಾತ್ತ ವೈಯಕ್ತಿಕ ಭಕ್ತಿಗಳು. ನಮ್ಮ ಮನೆಯನ್ನ ನಾವು ಪ್ರೀತಿಸ್ತೇವೆ, ನಮ್ಮ ಜನರನ್ನ ನಾವು ಪ್ರೀತಿಸ್ತೇವೆ, ನಮಗೆ ಬೇಕಾದ ವಸ್ತುಗಳನ್ನು ಪ್ರೀತಿಸ್ತೇವೆ. ಇವಕ್ಕೆಲ್ಲ ಏನಂತಾರೆ? ಇವು ಸಾಮಾನ್ಯ ಪ್ರೇಮಗಳು. ಇವು ಸಹಜವಾಗಿ ಎಲ್ಲ ಕಡೆ ಕಾಣಬರ್ತಾವೆ. ಇವಕ್ಕೂ ಒಂದು ದೃಷ್ಟಿಯಿಂದ ಇವು ಭಕ್ತಿಗಳೇ ಅನ್ನೋದಿಲ್ಲೇನು. ಇವು ಭಕ್ತಿಗಳೇ. ದೇಶಭಕ್ತಿ ಉದಾತ್ತವಾದ ಪ್ರೇಮ. ಒಬ್ಬ ಮನುಷ್ಯ ತನ್ನ ಮನೆಯನ್ನ ಹೇಗೆ ಪ್ರೀತಿಸ್ತಾನೆ, ಹಾಗೆ ಇನ್ನೊಬ್ಬ ಮನುಷ್ಯ ದೇಶವನ್ನೇ ಪ್ರೀತಿಸ್ತಾನೆ. ಈಗ ನಮ್ಮ ದೇಶದಲ್ಲಿ ಎಂಥೆಂಥ ಮಹಾನುಭಾವರು ಆಗಿ ಹೋದ್ರು. ಇಡೀ ದೇಶವನ್ನು ಪ್ರೀತಿಸಿದವರು. ಅಷ್ಟು ಆ ದೇಶದ ಕೂಡ ಬೆರೆತು ಹೋದರು. ಆ ದೇಶವನ್ನು ಪ್ರೀತಿಸುವಲ್ಲಿಯೇ ಜೀವನದ ಸಾರ್ಥಕತೆಯನ್ನ ಕಂಡರು. ಅಂಥವರು ಎಷ್ಟು ಜನ ನೋಡಬೇಕು ಭಾರತ ದೇಶದಲ್ಲಿ. ತಮ್ಮ ಸುಖ ದುಃಖ ಎಲ್ಲವನ್ನ ಬದಿಗೆ ಸರಿಸಿ ದೇಶವನ್ನ ಪ್ರೀತಿಸಿದರು. ಸುಭಾಷ್ ಚಂದ್ರ ಬೋಸ್ ಏನ್ ಪ್ರೇಮ, ದೇಶ ಪ್ರೇಮ. ಸುಖವಾಗಿ ಬದುಕಬಹುದಾಗಿತ್ತು, ಸಾಕಷ್ಟು ವಿದ್ಯೆ, ಮನಸ್ಸ ಮಾಡಿದರೆ ಕೋಟ್ಯಾಧೀಶ. ಆದರೆ ಆಗಲಿ, ಎಲ್ಲಿಯೂ ನೆಲೆ ಇಲ್ಲದ ಹಾಗ ಜಗತ್ತನ್ನು ತಿರುಗಾಡ್ತಾ ಇದೆ. ಅದಕ್ಕೆ ಈ ದೇಶವನ್ನ ಸ್ವತಂತ್ರ ಮಾಡಬೇಕು. ಅಷ್ಟೇ ಅಲ್ಲ, ಸಮೃದ್ಧ ಸಶಕ್ತ ಮಾಡಬೇಕು. ಹಂಗ ದೇಶ ಪ್ರೇಮ. ದೇಶಕ್ಕಾಗಿ ಮನೆ ಮಾರ ತೊರೆದವರು ಎಷ್ಟು ಜನ ಇಲ್ಲ ಹೇಳಿ.
ದೇಶಕ್ಕಾಗಿ ವೈಯಕ್ತಿಕ ಸುಖ ಸೌಲಭ್ಯಗಳನ್ನು ತ್ಯಾಗ ಮಾಡಿದವರು ಎಷ್ಟು ಜನ ಇಲ್ಲ. ಇಂಥವರ ಪ್ರೇಮದ ಅಲ್ಲ, ಅಲ್ಲಿ ಸ್ವಾರ್ಥ ಇಲ್ಲ. ಅದಕ್ಕೆ ಉದಾತ್ತ ಪ್ರೇಮ ಅಂತ ಕರೆಯೋದು. ಅದು ಭಕ್ತಿ. ಯಾವಾಗ ಒಂದು ಪ್ರೇಮ ಉದಾತ್ತವಾಗ್ತದೆ ಆವಾಗ ಅದಕ್ಕೆ ಭಕ್ತಿ ಅಂತ ಕರೀತಾರೆ. ಅದೇ ಪ್ರೇಮ ಉದಾತ್ತವಾಗಬೇಕು. ಸ್ವಾರ್ಥದ ಅಂಶ ಕಡಿಮೆ ಆಯಿತು ಅಂದ್ರೆ ಉದಾತ್ತ. ಮೊದಲನೇದು ಸಾಮಾನ್ಯ. ಸಾಮಾನ್ಯ ಅಂದ್ರೆ ಬಹಳ ಎಲ್ಲ ಕಡೆ ಕಾಣಬರುವಂಥದ್ದು. ಈಗ ನಾವೆಲ್ಲರೂ ಸಾಮಾನ್ಯ ಪ್ರೇಮಿಗಳೇ. ಸುಮ್ಮನೆ ನಾವೊಂದು ಈ ಹೂವ ಪ್ರೀತಿಸ್ತೇನೆ, ಇದು ಸಾಮಾನ್ಯ ಪ್ರೇಮ. ಇನ್ನೊಬ್ಬ ಮನುಷ್ಯ ಈ ಭೂಮಿಯನ್ನ ಪ್ರೀತಿಸ್ತಾನ, ತನ್ನ ಭೂಮಿಯನ್ನ, ಇನ್ನೊಬ್ಬ ಮನೆಯನ್ನ ಪ್ರೀತಿಸ್ತಾನ, ವ್ಯಕ್ತಿಗಳನ್ನ ಪ್ರೀತಿಸ್ತಾರೆ. ಇವೆಲ್ಲವೂ ಸಾಮಾನ್ಯ, ನಿಸರ್ಗದಲ್ಲಿ ಸಹಜವಾಗಿ ಅದ. ಇದು ಸಾಮಾನ್ಯ ಪ್ರೇಮ. ಇದನ್ನು ನಾವು ಎಲ್ಲ ಕಡೆ ಕಾಣ್ತೇವೆ. ಈ ಪ್ರೇಮದಲ್ಲಿ ಇಲ್ಲಿ ನೈಸರ್ಗಿಕತೆ ಅದ. ನಿಸರ್ಗದಲ್ಲಿ ಇದು ಅವಶ್ಯ. ಒಬ್ಬ ಮನುಷ್ಯ ಒಂದಿಷ್ಟು ಹಣವನ್ನ ಪ್ರೀತಿಸ್ತಾನೆ. ಅವಶ್ಯ, ಜೀವನಕ್ಕೆ ಹಣ ಬಹಳ ಅವಶ್ಯ ಇರುವುದರಿಂದ ಆ ಹಣವನ್ನ ಆತ ಪ್ರೀತಿಸ್ತಾನೆ. ಆದರೆ ಅತಿಯಾಯಿತು ಅಂದ್ರೆ ಬಾಧಕ ಆಗ್ತದೆ. ಅದು ಮಿತವಾಗಿತ್ತು ಅಂದ್ರೆ ಸಾಧಕಿರ್ತದೆ. ಪ್ರೇಮ ಕೆಟ್ಟಲ್ಲ, ಆದರೆ ಅತಿ ಆಯಿತು. ಸಾಮಾನ್ಯ ಪ್ರೇಮ ಅತಿ ಆಯಿತು ಅಂದ್ರೆ ಬಾಧ ಆಗ್ಕೊಡ್ತದೆ. ಅದೇ ಸಾಮಾನ್ಯ ಪ್ರೇಮ ಮಿತವಾಗಿ ಇದ್ರೆ ಅವಾಗ ಅದಕ್ಕೆ ಅದು ಶುದ್ಧವಾದ ಪ್ರೇಮ. ಅದು ಬಾಧಕ ಇರೋದಿಲ್ಲ, ಸಾಧಕವಾಗಿರ್ತದೆ, ಬಹಳ ಚೆನ್ನಾಗಿರ್ತದೆ. ಅದಕ್ಕೆ ನಾವು ಸಾಮಾನ್ಯ ಪ್ರೇಮ ಇದ್ರೂ ಅವುಗಳನ್ನು ಮಿತವಾಗಿ ನಾವು ಬಳಸಬೇಕು. ಅತಿ ಆಯಿತು ಅಂದ್ರೆ ಮೋಹ ಆಗ್ತದೆ, ಬಾಧೆ ಆಗ್ತದೆ. ಅದು ಮಿತವಾಗಿತ್ತು ಅಂದ್ರೆ ಸಂತೋಷನೂ ಕೊಡ್ತದೆ ಮತ್ತು ಜೀವನಕ್ಕೆ ಆಧಾರವೂ ಇರ್ತದೆ. ಜೀವನದಲ್ಲಿ ಒಂದು ಬಗೆಯ ಸಮೃದ್ಧಿಯನ್ನು ತಂದು ಕೊಡ್ತದೆ. ಇದು ಪ್ರೇಮ. ಹೀಗೆ ಪ್ರೇಮದಲ್ಲಿ ಎಷ್ಟು ಪ್ರಕಾರಗಳು? ಸಾಮಾನ್ಯ ಪ್ರೇಮ ಒಂದು, ಉದಾತ್ತ ಪ್ರೇಮ ಒಂದು, ಇವು ಎರಡು. ಈ ಉದಾತ್ತತ ಬಂತು ಅಂದ್ರೆ ಇದಕ್ಕೇನಂತೇವಿ? ಭಕ್ತಿ ಅಂತ ಕರೀತೇವೆ. ಸ್ವಾರ್ಥ ಬಹಳ ಕಡಿಮೆ. ಇಲ್ಲಿಯೂ ಸಹಿತ ಈಗ ಪತಿಭಕ್ತಿ ಅಂತಾರೆ. ಪತಿಭಕ್ತಿ, ಪಿತಾಭಕ್ತಿ ಅಂತಾರೆ. ಒಂದು ಹುಡುಗ ತಮ್ಮ ತಂದೆಯನ್ನ ಪ್ರೀತಿಸಿದರೆ ಪಿತೃಭಕ್ತಿ. ರಾಮ ತಂದೆಯನ್ನ ಗೌರವಿಸಿದ, ಇದು ಪಿತೃಭಕ್ತಿ. ಭ್ರಾತೃಭಕ್ತಿ, ಲಕ್ಷ್ಮಣ ಅಣ್ಣನನ್ನ ಪ್ರೀತಿಸಿದ. ಇವೆಲ್ಲ ಸ್ವಾರ್ಥ ಬಹಳ ಕಡಿಮೆಯಲ್ಲೇ. ಆದ್ದರಿಂದ ಅವುಗಳಿಗೆ ನಾವು ಭಕ್ತಿ ಅಂತ ಕರೆಯೋದು. ಈಗ ಲಕ್ಷ್ಮಣ ತನ್ನ ಅಣ್ಣನನ್ನ, ರಾಮನನ್ನ ಪ್ರೀತಿಸಿದ. ಎಷ್ಟು ಪ್ರೇಮ ಮಾಡಿದ! ಆ ಪ್ರೇಮದಲ್ಲಿ ಏನಿತ್ತು? ತ್ಯಾಗ ಇತ್ತು. ತನ್ನ ಸುಖವನ್ನ ತ್ಯಾಗ ಮಾಡಿದ. ಇದು ಎಷ್ಟು! ರಾಮ ವನಕ್ಕೆ ಹೋದ. 14 ವರ್ಷಗಳ ಕಾಲ ಅವನಿಗೆ ನೆರಳಾಗಿ ನಿಂತ ಲಕ್ಷ್ಮಣ. ಅವನಿಗೆ ಹೋಗಬೇಕಾದ ಅವಶ್ಯಕತೆ ಏನೂ ಇರಲಿಲ್ಲ. ಆನಂದವಾಗಿ ಇರಬಹುದಾಗಿತ್ತು. ರಾಮ ಹೇಳ್ತಾನ, ನಾನು ಹೋಗಬೇಕಾದದ್ದು, ನೀನು ಸಂತೋಷವಾಗಿ ಇರು ಅಂತ ಹೇಳಿದ.
ಅರಮನೆಯನ್ನ ಬಿಟ್ಟು, ಅರಮನೆಯ ವೈಭವ ಬಿಟ್ಟು, ಇದನ್ನೆಲ್ಲ ಬಿಟ್ಟು ಸುಖವನ್ನೇ ತ್ಯಾಗ ಮಾಡಿ ಅರಣ್ಯಕ್ಕೇನು ಹೋದಲ್ಲ. ಎದಕ್ಕಾಗಿ? ರಾಮನ ಮೇಲಿರುವ ಪ್ರೇಮಕ್ಕಾಗಿ. ಇದಕ್ಕೆ ಸಾಮಾನ್ಯ ಪ್ರೇಮವೇ, ಆದರೆ ಉದಾತ್ತವಾಗಿದೆ. ಅಲ್ಲಿ ಸ್ವಾರ್ಥದ ಅಂಶ ಕಡಿಮೆಯದ. ಅದಕ್ಕಿಲ್ಲಿ ಭ್ರಾತೃ ಭಕ್ತಿ. 14 ವರ್ಷ ಹೇಳಿ 14 ವರ್ಷ ಅವರು ಕೂಡ ಅವರ ನೆರಳಾಗಿ ಅವರನ್ನು ರಕ್ಷಿಸ್ತಾ ಬಂದ ಕಷ್ಟ ನಷ್ಟಗಳನ್ನೆಲ್ಲ ಅನುಭವಿಸ್ತಾ ಹೋದ ಮನುಷ್ಯ ಲಕ್ಷ್ಮಣ. ಇನ್ನೂ ರಾಮನಿಗೆ ಅವನ ಹೆಂಡತಿ ಅವರು ಕೂಡ ಇದ್ರು, ಸೀತಾದೇವಿ ಇದ್ರು, ಲಕ್ಷ್ಮಣ ಒಬ್ಬನೇ ಹೋದ. ಎಂಥ ತ್ಯಾಗ ಹೇಳಿ. ನಾವು ಇಂದ ನೋಡಬೇಕು ಈಗಿನ ತ್ಯಾಗ, ಎಷ್ಟು ಹೋರಾಟ, ಬಡದಾಟ. ಒಂದು ಈಟು ಭೂಮಿಗಾಗಿ, ಒಂದು ಸಣ್ಣ ಮನೆಗಾಗಿ ಜೀವನದ ತುಂಬಾ ಹೋರಾಟ. ಇಬ್ಬರ ಮಧ್ಯದಲ್ಲಿಯೇ, ಅಣ್ಣ ತಮ್ಮಂದಿರ ಮಧ್ಯದಲ್ಲಿಯೇ. ಎಷ್ಟು ವಿಚಿತ್ರ. ಇವು ಪ್ರೇಮಗಳೇ, ಆದರೆ ಕಲುಷಿತ ಪ್ರೇಮಗಳು, ಸ್ವಾರ್ಥಯುಕ್ತವಾದ ಪ್ರೇಮಗಳು. ಇಂಥ ಸ್ವಾರ್ಥಯುಕ್ತವಾದ ಪ್ರೇಮಗಳೇ ಬದುಕಿನ ವೈಭವವನ್ನು ಕೆಡಿಸ್ತಾವ. ಬದುಕು ಅರಳಬೇಕಲ್ಲ, ಬದುಕಿನ ಸೌಂದರ್ಯ ಹೆಚ್ಚಬೇಕಲ್ಲ. ಆ ಸೌಂದರ್ಯವನ್ನ ಕೆಡಿಸಿ ಬದುಕನ್ನ ಕುರೂಪಗೊಳಿಸೋದು ಏನಾದರೂ ಇದ್ರೆ ಈ ಪ್ರೇಮಗಳು. ಎಲ್ಲಿ ಪ್ರೇಮದಲ್ಲಿ ಪೂರ್ಣ ಸ್ವಾರ್ಥ ತುಂಬಿಕೊಳ್ತದೆ, ಅದು ಬಾಧಕ ಆಗ್ತದೆ. ನಮ್ಮಲ್ಲಿ ಸಮಸ್ಯೆ ಇರೋದು ಪ್ರೇಮದ್ದಲ್ಲ, ಪ್ರೇಮ ಬಾಧಕವಾಗುವಂಥ ರೂಪ ತಾಳ್ತದಲ್ಲ, ಅವಾಗ ಅದು ಸಮಸ್ಯೆಯಾಗ್ತದೆ. ಇಂಥ ಪ್ರೇಮ ಇದು ಸಾಮಾನ್ಯ ಪ್ರೇಮ, ಬಾಧಕ ಮತ್ತು ಸಾಧಕ, ಮಿತ ಮತ್ತು ಅಮಿತ. ಅಷ್ಟೇ ಅಲ್ಲ, ಸಾಮಾನ್ಯ ಪ್ರೇಮದಲ್ಲಿ ಏನದು ಬಾಧೆ ಆಗ್ತದೆ, ಇನ್ನೊಂದು ಸಾಧಕ ಆಗ್ತದೆ. ಮಿತವಾಗಿರ್ತದೆ ಮತ್ತು ಅತಿಯಾಗ್ತದೆ. ಇಂಥ ಪ್ರೇಮ ಇದು ಒಂದು ಉದಾತ್ತ ಪ್ರೇಮ. ಇವು ಎರಡೂ ಲೌಕಿಕ ಪ್ರೇಮಗಳೇ. ಇವು ಎರಡನ್ನ ಬಿಟ್ಟು ಏನೊಂದು ಪ್ರೇಮ, ವಿಶ್ವವನ್ನು ಕುರಿತಾದ ಪ್ರೇಮ ಇರ್ತದೆ, ಎಲ್ಲಿ ಅಹಂ ಕಡಿಮೆಯಾಗಿ ಬಿಡ್ತದೆ, ಅಂಥ ಪ್ರೇಮಕ್ಕೆ ಪರಾಪ್ರೇಮ, ಪರಾಭಕ್ತಿ. ಇದು ಅಪರಾಭಕ್ತಿ. ತನ್ನಿಂದ ಭಿನ್ನವಾದ ವ್ಯಕ್ತಿಗಳನ್ನ, ವಸ್ತುಗಳನ್ನ ಪ್ರೀತಿಸ್ತೇವಲ್ಲ, ಅಂಥದಕ್ಕೆ ಅಪರ. ಅದು ಭಿನ್ನ ಪ್ರೇಮ, ಭಿನ್ನ ಭಕ್ತಿ. ಆ ಬಳಿಕ ಪರಾಪ್ರೇಮ, ಅದು ಬೇರೆ. ಲೌಕಿಕಲ್ಲ, ಅಲ್ಲಿ ಏನದ ಶುದ್ಧ ಅಪರಿಮಿತ ವಸ್ತು ಪ್ರೇಮ. ದೇವನನ್ನ ಪ್ರೀತಿಸ್ತಾರೆ, ಅದರಲ್ಲಿ ಬೆರೆತು ಹೋಗಿ ಬಿಡ್ತಾರೆ. ಯಾವಾಗ ಪ್ರೇಮ ನಾನು ಅನ್ನೋದನ್ನ ನುಂಗಿ ಹಾಕ್ತದೆ, ಅವಾಗ ಅತ್ಯಂತ ಶುದ್ಧವಾದ ಪ್ರೇಮ ಉಳಿತದಲ್ಲ, ಅಂಥ ಪ್ರೇಮಕ್ಕೆ ಪರಾಭಕ್ತಿ. ಅದು ಅದ್ಭುತವಾದ ಭಕ್ತಿ. ಈಗದಲ್ಲ, ಒಬ್ಬ ಸಂಗೀತಗಾರ ಸುಮ್ಮನೆ ಹಾಡ್ತಾ ಇರ್ತಾನೆ. ತಾನಸೇನ ಹಾಡ್ತಿದ್ದ, ಹರಿದಾಸನೂ ಹಾಡ್ತಾ ಇದ್ದ. ಇಬ್ಬರಲ್ಲಿ ಎಷ್ಟು ವ್ಯತ್ಯಾಸ ಇತ್ತು. ತಾನಸೇನ ಈತನ ಗುರು ಹರಿದಾಸ್. ತಾನಸೇನ ಹಾಡೋದು ಅಕಬರನನ್ನ ಸಂತೋಷಪಡಿಸೋದಕ್ಕೆ, ರಾಜನ ಸಂತೋಷಪಡಿಸೋದಕ್ಕೆ. ಹರಿದಾಸ ಹಾಡೋದು ಹಾಡುಗಳದಾವ ಅಂತ ಹಾಡ್ತಿದ್ದ ಅಷ್ಟೇ.
ಹರಿದಾಸ ಹಿಂಗ ಹಾಡ್ತಾ ಹಾಡ್ತಾ ಇದ್ರೆ ಹರಿದಾಸ ಇರ್ತಿರ್ಲಿಲ್ಲ, ಹರಿ ಇರ್ತಿದ್ದ. ಅಷ್ಟು ಆ ಭಾವ ಹೋಗಿ ಬಿಡ್ತಿತ್ತು. ಅಷ್ಟು ತನ್ಮಯತ. ಹಾಡು ಏನ್ ಮಾಡ್ತು ಅಂದ್ರೆ ಹರಿದಾಸನನ್ನ ಅದನ್ನ ಹರಿಯಲ್ಲಿ ಬೆರೆಸಿಬಿಡ್ತು. ಯಾವಾಗ ಬೆರೆತು ಹೋಗರೋ ಅವಾಗ ಹರಿನೂ ಇಲ್ಲ, ಹರಿದಾಸನೂ ಇಲ್ಲ. ಅಷ್ಟು ಸಮಾವೇಶ. ಅವಾಗ ಒಂದೇನು ಅದ್ಭುತ ಆನಂದ ಆಗ್ತದಲ್ಲ, ಅದೇ ಪರಾಭಕ್ತಿಯ ದಿವ್ಯಾನಂದ. ಅದು ಮಗ್ನತ ಬರಬೇಕು. ಅಂಥ ಮಗ್ನತ ಸುಮ್ಮನೆ ಹಾಡ ಹಾಡ್ಕೋತ ಜಗತ್ತಿನಲ್ಲಿ ಎಷ್ಟು ಜನ ಮಗ್ನರಾದ. ಜಗತ್ತಿನ ಯಾವ ಭಾವವೂ ಇರಲಿಲ್ಲ. ಹರಿದಾಸ ಎಂಥ ಅದ್ಭುತ ವ್ಯಕ್ತಿ. ಸುಮ್ಮನೆ ಯಮುನಾ ನದಿ ದಂಡಿಯೊಳಗ ಹರಿದಾಸ ಒಂದು ಕುಟೀರದಲ್ಲಿ ವಾಸ ಮಾಡಿದವ. ಸಾಮಾನ್ಯ ಕುಟೀರ. ಅವನು ಶಿಷ್ಯ ಅಷ್ಟು ದೊಡ್ಡವ. ಅಕ್ಬರ್ ಬಾದಶಾಹನಿಗೆ ಅತ್ಯಂತ ಆತ್ಮೀಯ ತಾನಸೇನ. ಆದರೆ ಹರಿದಾಸ ಒಂದು ಸಲ ತಾನಸೇನ ವಿನಂತಿ ಮಾಡ್ತಾನೆ, ನಮ್ಮ ಅಕ್ಬರ್ನೂ ವಿನಂತಿ ಮಾಡ್ತಾನೆ, ನಮ್ಮ ಈ ರಾಜ ವೈಭವವನ್ನ ತಾವು ಸ್ವೀಕಾರ ಮಾಡಬೇಕು, ರಾಜ ಗೌರವವನ್ನ. ತಾವು ರಾಜಧಾನಿಗೆ ಬರಬೇಕು, ಅರಮನೆಗೆ ಬರಬೇಕು, ಎಲ್ಲರನ್ನ ಹರಸಬೇಕು, ತಾವು ಸಂಗೀತ ಇಲ್ಲಿ ಮಾಡಬೇಕು ಅಂತ ಕೇಳ್ತಾರೆ. ಹರಿದಾಸನಿಗೆ ಅದೇ ಯಾವುದೂ ಇರಲಿ. ಹರಿದಾಸನಿಗೆ ಆ ಭಾವ ಇರಲಿ. ಎಲ್ಲಿ ರಾಜ? ಯಾರು ರಾಜ? ಎಲ್ಲಿ ತಾನಸೇನ? ಎಲ್ಲಿ ಅಕ್ಬರ? ನಾನು ಹಾಡುವಾಗ ನಾನೇ ಇರೋದಿಲ್ಲ, ಇನ್ಯಾರಿಗೆ ಹಾಡೋದು? ನಾನು ಹಾಡುವಾಗ ಇರೋದೆಲ್ಲ ಹರಿಯೇ. ಅಲ್ಲೆಲ್ಲಿ ರಾಜ? ಅಲ್ಲಲ್ಲಿ ತಾನ. ನೋಡಬೇಕು ಎಂಥ ಅದ್ಭುತವಾದದ್ದು. ಬರೀ ಒಂದು ಸಂಗೀತದಲ್ಲಿ ಬೆರೆತ ಒಬ್ಬ ಮನುಷ್ಯ ಆ ಪರಾಭಕ್ತಿಯನ್ನು ಅನುಭವಿಸ್ತಾ ಇದ್ದ. ಅಷ್ಟು ಪ್ರೇಮ ಹೃದಯದೊಳಗೆ ಹರಿತುಂಬಿತ್ತು. ಆ ಧ್ವನಿಯ ಮಧ್ಯ ಹರಿತುಂಬಿಕೊಂಡಿದ್ದ. ಆ ಹಾಡುಗಳ ಶಬ್ದ, ಪ್ರತಿ ಶಬ್ದದಲ್ಲಿ ಹರಿ ನಿಂತಿದ್ದ. ಆಗ ಏನು ತನ್ಮಯತ ಬರ್ತದಲ್ಲ, ಅದಕ್ಕೇನಂತೀವಿ? ಪರಾಭಕ್ತಿ. ಅಲ್ಲಿ ಅಹಂ ಇಲ್ಲದ್ದರಿಂದ ಅದು ಭಕ್ತಿ, ಅದು ಪರಮ ಪ್ರೇಮ. ಹೀಗೆ ಪ್ರೇಮದಲ್ಲಿ ಎರಡು ಪ್ರಕಾರಗಳು. ಒಂದು ಸಾಮಾನ್ಯ ಪ್ರೇಮ ಮತ್ತು ಉದಾತ್ತ ಪ್ರೇಮ. ಎರಡನೇದ್ದು ಪರಾಪ್ರೇಮ, ಪರಾಭಕ್ತಿ. ಪರಾಭಕ್ತಿ, ಪರಾಭಕ್ತಿ, ಇವು ಎರಡು. ಈ ಪರಾಭಕ್ತಿ ಅದಲ್ಲ, ಅದನ್ನು ಕುರಿತು ಗುರು ಈಗ ಉಪದೇಶ ಮಾಡ್ತಾ ಇರೋದು. ಏನದು ಪರಾಭಕ್ತಿ? ಅದರ ವೈಭವ ಏನು? ಅದರ ಸ್ವರೂಪ ಏನು ಅಂತ ಶಿಷ್ಯ ಪ್ರಶ್ನೆ ಕೇಳಿದಾನ. ಅವಾಗ ಗುರು ಉತ್ತರಿಸ್ತಾ ಇದ್ದಾನ. ಗುರು ಮೊದಲು ಹೇಳ್ದ, ಅದನ್ನ ಹೇಳಕ್ ಬರುವುದಿಲ್ಲ ಅಂತ ಹೇಳ್ದ. ಆದ್ರೆ ಶಿಷ್ಯ ಬಿಡಬೇಕಲ್ಲ. ಹೇಳಕ್ ಬರುವುದಿಲ್ಲ ಆದ ಕೂಡಲೇ ನಾ ಯಾಕೆ ಬರ್ತಿದ್ನೆ ಇಲ್ಲಿ ಅಂದ. ನನಗೆ ತಿಳಿಯಂಗೆ ಏನ್ರಿ ಹೇಳು ಅಂದ. ಇಷ್ಟೆಲ್ಲ ನಾನು ಮನೆ ಮಾರ ಎಲ್ಲ ತ್ಯಾಗ ಮಾಡಿ ನಿನ್ನ ಹತ್ತಿರ ಬಂದು ಏನೋ ಮಾಡ್ತೀನಿ ಅಂತ ಮೊದಲು ನೀನೇ ಹೇಳಿದ್ದು, ಮತ್ತು ಈಗ ಅದು ಹೇಳಿಕ್ಕೆ ಬರುವುದಿಲ್ಲ. ಬಹಳ ಅದ್ಭುತದ ಇರಬಹುದು, ಆದ್ರೆ ನಿಮಗ್ ಗೊತ್ತದ ಅಲ್ಲ ಅಂದ. ಯಾವುದು ಮನುಷ್ಯ ಗೊತ್ತಿರ್ತದ ಅದನ್ನ ಹೇಳಕ್ ಬಂದೇ ಬರ್ತದ. ಇನ್ನ ಗೊತ್ತಿಲ್ಲ ಅಂತ ಹೇಳಿ ಕೇಳುವುದಿಲ್ಲ ನಾನು. ಶಿಷ್ಯನ ಎಷ್ಟು ಜೋರಿರ್ತ, ಗೊತ್ತಿರ್ಲೇಬೇಕು ಅಂದ.
ನೀವು ಅನುಭವಿಸಿದಿರಿ, ಇಷ್ಟೆಲ್ಲ ವರ್ಣಿಸ್ತೀರಿ ಅಂದಾಗ ಅನುಭವಿಸಿರಲೇಬೇಕಾಗ್ತದೆ. ಹಾಗೆ ಅನುಭವಿಸಿದ್ದು ಎಷ್ಟೇ ಸೂಕ್ಷ್ಮವಾಗಿದ್ದರೂ ಸಹಿತ ಹೇಳಿಕೆ ಬರ್ತದೆ. ಆದ್ದರಿಂದ ಗುರುಗಳೇ ನೀವು ಹೇಳಬೇಕು ಅಂತ ಶಿಷ್ಯ, ಅವಾಗ ಗುರು ಹೇಳ್ತಾರೆ. ಅವಾಗ ಎಷ್ಟು ಚಂದ ಹೇಳ್ತಾರೆ, ಗುಣಾತೀತಂ ಗುಣರಹಿತಂ ಕಾಮನಾರಹಿತಂ ಪ್ರತಿಕ್ಷಣ ವರ್ಧಮಾನಂ ಅವಿಚ್ಛಿನ್ನಂ ಸೂಕ್ಷ್ಮತರಂ ಏನು ವರ್ಣನ ಅನುಭವ ರೂಪಂ. 6 ಶಬ್ದಗಳನ್ನ ಹೆಂಗದ ಕೇಳುವಂದ. ಮೊದಲನೇದ್ದು ಗುಣರಹಿತ, ಎರಡನೇದ್ದು ಕಾಮನಾರಹಿತ, ಮೂರನೇದ್ದು ಪ್ರತಿಕ್ಷಣ ವರ್ಧಮಾನ, ನಾಲ್ಕನೇದ್ದು ಅವಿಚ್ಛಿನ್ನ, ಐದನೇದ್ದು ಅತ್ಯಂತ ಸೂಕ್ಷ್ಮ, ಆರನೆಯದು ಸುಮ್ಮನೆ ಅನುಭವಿಸಬೇಕು. ಅನುಭವ ರೂಪ. ಗುಣರಹಿತ, ಗುಣರಹಿತ ಈ ವಸ್ತುವಿನಲ್ಲಿ ಗುಣ ಇರ್ತವೆ. ಗುಣ ಅಂದ್ರೆ ಇದು ಪ್ರತ್ಯಕ್ಷ ನಮಗೆ ಕಾಣಿಸ್ತದೆ. ಇದರಲ್ಲಿ ಕೆಂಪು ಗುಣ, ಹಳದಿ ಗುಣ, ಹಸಿರು ಗುಣ ಇವೆಲ್ಲ ಇರ್ತಾವೆ. ಇವಕ್ಕೆಲ್ಲ ಗುಣಗಳು ಅಂತ ನಾವು ಕರೆಯೋದು. ಯಾವ ಗುಣಗಳು ಯಾವ ಸಂಗತಿಗಳಿದ್ರೆ ನಮಗದು ಗೋಚರ ಆಗ್ತದೆ, ಅದಕ್ಕೆ ನಾವು ಗುಣ ಅಂತ ಕರಿತೇವೆ. ಇದು ನಮಗೆ ಕಾಣಿಸ್ತದೆ. ಕಾಣಿಸಬೇಕಾದ್ರೆ ಇದು ಆಕಾರ ಗುಣ, ಇದು ಗುಣಯುಕ್ತವಾಗಿರಬೇಕು ವಸ್ತು. ಇಂಥ ವಸ್ತುವನ್ನು ನಾವು ಪ್ರೀತಿಸ್ತೇವಲ್ಲ, ಇದು ಗುಣಸಹಿತ. ಇದಕ್ಕೆ ಗುಣಸಹಿತ ಪ್ರೇಮ. ಇಲ್ಲಿ ಗುಣದ ಗುಣಗಳನ್ನು ನಾವು ಪ್ರೀತಿಸ್ತೇವೆ. ನಮ್ಮ ಪ್ರೇಮದಾಗ ಗುಣಗಳದಾವ. ಇದು ಸಗುಣ ಪ್ರೇಮ. ಇದು ಸ್ವಲ್ಪ ಉದಾತ್ತ ಆಯಿತು ಅಂದ್ರೆ ಸಗುಣ ಭಕ್ತಿ, ಅದೇ ಭಕ್ತಿ ಆಗ್ತದೆ. ಸ್ವಲ್ಪ ನಿಸ್ವಾರ್ಥ ಇತ್ತು ಅಂದ್ರೆ ಅವಾಗದು ಭಕ್ತಿ ಆಗ್ತದೆ. ಅದಕ್ಕೆ ಸಗುಣ ಭಕ್ತಿ. ಇದು ನಿರ್ಗುಣ ಅಲ್ಲ, ಗುಣರಹಿತ ಅಲ್ಲ. ಪರಾಭಕ್ತಿ ಅದಲ್ಲ, ಅದು ಗುಣರಹಿತ. ಗುಣರಹಿತ, ಅಲ್ಲಿ ಗುಣಗಳಿಲ್ಲ, ಅಷ್ಟು ಅದು ವೈಭವ. ಅಲ್ಲಿ ಸತ್ವ ಇಲ್ಲ, ರಜ ಇಲ್ಲ, ತಮ ಇಲ್ಲ, ಯಾವುದೂ ಇಲ್ಲ. ಗುಣಗಳನ್ನ ಮೀರಿದಂಥ ತನ್ಮಯ ಸ್ಥಿತಿ ಅದ. ಇವೆಲ್ಲ ಹೊರಗಿಂದು ಎಲ್ಲ. ಈಗ ನಾನು ಒಳ್ಳೆದ ಮಾತಾಡ್ಲಿ, ಕೆಟ್ಟದ್ದ ಮಾತಾಡ್ಲಿ, ಇವೆಲ್ಲ ಹೊರಗೆ. ಮೌನವಾದ ಬಳಿಕ ಒಳ್ಳೆಯದು ಇಲ್ಲ, ಕೆಟ್ಟದ್ದು ಇಲ್ಲ. ಅಲ್ಲೇನದ? ಮೌನದಲ್ಲೇನದು? ಯಾವುದಿಲ್ಲ. ಹಾಗ ಇದು ಗುಣರಹಿತ. ಅವನಿಗೆ ಶಿಷ್ಯಗೆ ಹೇಳ್ತಾರೆ, ಇದೇನ ಪ್ರೇಮದ ಅಲ್ಲ, ವಸ್ತು ಪ್ರೇಮ. ಈ ವಸ್ತು ಪ್ರೇಮ ಇದು ಸಗುಣ. ಇದನ್ನ ವಸ್ತು ಬಿಟ್ರೆ, ವಸ್ತು ಬಿಟ್ಟ ಬಳಕ, ಗುಣಗಳನ್ನೆಲ್ಲ ತೆಗೆದ ಬಳಕ ಯಾವಾಗ ಒಂದು ಸತ್ಯ ಉಳಿತದ, ಸುಮ್ಮನೆ ಭಾವಿಸು, ಅದು ಇರ್ತದ, ಅದನ್ನ ಪ್ರೀತಿಸು, ಅದು ಗುಣರಹಿತ, ಅದು ಪರ. ಅಲ್ಲಿ ಕೆಂಪಿಲ್ಲ, ಕಪ್ಪಿಲ್ಲ, ಏನಿಲ್ಲ. ದೇವರು ಹೆಂಗದಾನ, ಆತ್ಮ ಹೆಂಗದ? ಈಗ ನಮ್ಮಲ್ಲೇ ಆತ್ಮ ಅದ, ಹೆಂಗದ? ನಾವು ಹೆಂಗ ಹೊರಗೆ ಕಾಣ್ತೇವೆ ಹಂಗದ ಏನ ಆತ್ಮ? ಆತ್ಮಕ್ಕೆ ಏನಾದರೂ ಒಂದು ನಿಶ್ಚಿತ ರೂಪದ ಏನು? ಆತ್ಮಕ್ಕೆ ತೂಕ, ಬಣ್ಣ ಏನಾದರೂ ಇದೆಯೇ? ಏನೂ ಇಲ್ಲ. ಈಗದಲ್ಲ, ಇದೊಂದು ಗಿಡ ಅದ, ಗಿಡಕ್ಕೆ ರೂಪದ, ಅಲ್ಲಿ ಎಲೆಗಳದ, ಕಾಂಡದ, ಎಲ್ಲ ಅದ, ಇವಕ್ಕೆಲ್ಲ ರೂಪದ, ಕಾಣಿಸ್ತದ, ಗುಣಯುಕ್ತ ಅದ.
ಆದ್ರೆ ಇಷ್ಟೆಲ್ಲ ಗಿಡದ ಒಳಗ ಒಂದು ಪ್ರಾಣ ತತ್ವಾದ, ಇಲ್ಲದೆ ಇದ್ರೆ ಗಿಡ ಒಣಗಿ ಹೋಗ್ತಿತ್ತು. ಯಾವ ತತ್ವ ಇರೋದರಿಂದ, ಯಾವ ಶಕ್ತಿ ಇರೋದರಿಂದ ಗಿಡ ಹೀಗೆ ಬೆಳೆದು ಇಷ್ಟು ವಿಸ್ತಾರ ಆಯಿತೋ ಅಂಥ ಲೈಫ್ ಪ್ರಿನ್ಸಿಪಲ್, ಅದೊಂದು ಪ್ರಾಣ ತತ್ವ, ಜೀವತತ್ವ, ಅದು ಅದೇ. ಆದರೆ ಇದರಂಗಿಲ್ಲ, ಆ ಜೀವತತ್ವಕ್ಕೆ ಹೆಸರು ಬಂದಿಲ್ಲ. ಅದೇನು ಇಷ್ಟು ದೊಡ್ಡದದ ಅಂತಿಲ್ಲ, ಸಣ್ಣದದ ಅಂತ ಇಲ್ಲ. ಅಲ್ಲಿ ಏನು ಕಾಣ್ತದೆ ಅದರ ಒಂದು ಗುಣ ಸಹಿತ ಆ ತತ್ವದಲ್ಲಿ ಇಲ್ಲ. ಆದ್ರೆ ಅದು ನಮಗ್ ಗೊತ್ತದ ಏನಂತ, ಅದು ಇಲ್ಲದೆ ಇದ್ರೆ ಇದು ಇರೋದಿಲ್ಲ. ಬೇಕಲ್ಲ, ಒಂದು ಶಕ್ತಿ ಅಂತ ಬೇಕಾಗ್ತದೆ. ಅಂಥ ಒಂದು ಅಪ್ರತಿಮ ಶಕ್ತಿ, ದೇವಶಕ್ತಿ, ದೈವಶಕ್ತಿ, ಆತ್ಮಶಕ್ತಿ ಅಂತ ಏನದ, ಅದು ಬಹಳ ಅದ್ಭುತವಾದದ್ದು. ಅದು ಗುಣರಹಿತ. ಗಿಡವನ್ನ ಪ್ರೀತಿಸೋದು ಬೇರೆ, ಗಿಡದೊಳಗಿರುವಂಥ ಸೂಕ್ಷ್ಮವಾದ ಪ್ರಾಣಶಕ್ತಿಯನ್ನ ಪ್ರೀತಿಸ್ತೇವಲ್ಲ, ಅದನ್ನ ಭಾವಿಸ್ತೇವೆ, ಅದನ್ನ ಗೌರವಿಸ್ತೇವಲ್ಲ, ಅದನ್ನ ಮನಸ್ಸಿನಲ್ಲಿ ತುಂಬಿಕೋತೇವಲ್ಲ, ಅದಕ್ಕೇನಂತೇವಿ? ಗುಣರಹಿತ. ಹಾಗೆ ಈಗ ತಾವದಿರಿ, ಈಗ ನಿಮ್ಮದೊಂದು ವ್ಯಕ್ತಿತ್ವ. ನೀವು ಕಪ್ಪಿರಬಹುದು, ಕೆಂಪಿರಬಹುದು, ಎತ್ತರ ಇಳುವ ಇರಬಹುದು, ಏನೇ ಇರಬಹುದು, ಇದೆಲ್ಲ ಹೊರಗೆ. ಇವೆಲ್ಲ ಹೊರಗೆ. ನೀವೇ ಕಣ್ಣು ಮುಚ್ಚಿದಾಗ ನಿಮ್ಮಲ್ಲಿ ನಿಮ್ಮ ಬಗ್ಗೆ ಏನು ಅನಿಸ್ತದಲ್ಲ, ಅದು ನೀವು, ಅದು ಆತ್ಮ ವಸ್ತು. ನಾನು ಇದೇನೆ, ಐ ಎಕ್ಸಿಸ್ಟ್, ಜಸ್ಟ್ ಎಕ್ಸಿಸ್ಟ್. ನಾನು ಇದ್ದೇನೆ ಇಷ್ಟ, ಇನ್ನೇನು ಅಲ್ಲ. ಐ ಆಮ್ ನಾಟ್ ಎ ಮ್ಯಾನ್, ನಾಟ್ ಇವನ್ ಎ ವುಮನ್, nor beautiful nor ugly. I am I. ಅಲ್ಲೇ ನಾನೇ. ಇಂಥ ನಾನು ಅಂತಿರ್ತದಲ್ಲ, ಅದು ಗುಣರಹಿತ. ದೇಹವನ್ನ ಪ್ರೀತಿಸೋದು ಇದು ಗುಣಸಹಿತ. ದೇಹದೊಳಗಿರುವಂಥ ಆತ್ಮವಸ್ತುವನ್ನು ನಾವು ಪ್ರೀತಿಸಿದರೆ ಅದು ಗುಣರಹಿತ. ಗುಣರಹಿತ. ಹೀಗೆ ವಸ್ತುಗಳಲ್ಲಿ ಎರಡು, ಸಗುಣ ವಸ್ತುಗಳು ಮತ್ತು ನಿರ್ಗುಣ ವಸ್ತುಗಳು. ಈ ನಿರ್ಗುಣ ವಸ್ತುವನ್ನ ಪ್ರೀತಿಸಿದರೆ ಗುಣರಹಿತ ಪ್ರೇಮ. ಅದು ಅದ್ಭುತ ಶಿಕ್ಷಣೆ. ನೀನು ಗುಣಸಹಿತ ಇದನ್ನು ಸ್ವಲ್ಪ ಹೀಗೆ ಸರಿಸಿದರೆ ಅಲ್ಲಿ ಇರೋದೇ ಗುಣರಹಿತ. ಇದು ಮೊದಲನೇ ಲಕ್ಷಣ, ಗುಣರಹಿತ ಅಂತಾರೆ ಇದಕ್ಕೆ. ಇಂಥ ಗುಣರಹಿತವಾದಂಥ ಒಂದಿಷ್ಟು ಭಕ್ತಿ ಇದು, ಪ್ರೇಮ ಇದು, ಅನುರಾಗ. ಅನುರಾಗ ಹೇಳಿಲ್ಲ? ಪರಮ ಪ್ರೇಮ ರೂಪ ಸಾಧು ಭಕ್ತಿ ಅಂತ ಮೊದಲು ಹೇಳಿದ. ಇದು ಪರಮ ಪ್ರೇಮ. ಇದು ಬಹಳ ಸೂಕ್ಷ್ಮವಾಗಿದೆ. ಇದು ಮೊದಲನೇ ಮಾತು, ಗುಣರಹಿತ. ಆ ಬಳಿಕ ಎರಡನೇದ್ದು ಹೇಳಿದ ಕಾಮನಾರಹಿತ. ಕಾಮನ ಅಂದ್ರೆ ಅದು ಬೇಕು. ಈಗ ನಾವು ಯಾವುದೇ ವಸ್ತುವನ್ನ ಪ್ರೀತಿಸಿದರೆ ಅಥವಾ ಭಕ್ತಿಯನ್ನ ಮಾಡಿದರೆ ನಮ್ಮ ಮನಸ್ಸಿನಲ್ಲಿ ಒಂದಿಷ್ಟು ಆಸೆ ಇರೋದಿಲ್ಲ. ಭಕ್ತಿ ಯಾಕೆ ಮಾಡ್ತೇವೆ? ಒಂದು ಸಂಕಲ್ಪ ಅಂತ ಮಾಡ್ತೇವೆ, ಪೂಜಾ ಮಾಡ್ತೇವೆ. ನಿಮ್ಗೆಲ್ಲ ಗೊತ್ತದ, ಪೂಜೆ ಮಾಡ್ತೇವೆ. ಮಾಡುವಾಗ ಪೂಜಾ ಮಾಡಿಸೋರು ಒಂದು ಸಂಕಲ್ಪ ಮಾಡಿಸ್ತಾರೆ. ನನಗೆ ಅದು ಬೇಕು, ಇದು ಬೇಕು, ಅದಕ್ಕೆ ನಾ ಪೂಜಾ ಮಾಡ್ತೇನೆ ಅಂತ ಸಂಸ್ಕೃತದಾಗ ಹೇಳ್ತಾರೆ.
ಹೇಳಿಸ್ತಾರೆ. ನಾವು ಹಂಗ ಅನ್ನೋದು. ತಾಪತ್ರಯ ಹರಂ ದಿವ್ಯಂ ಪರಮಾನಂದ ಲಕ್ಷಣಂ ತಾಪತ್ರಯ ವಿನಿರ್ಮುಕ್ತೆ ತವಾರ್ಘ್ಯಂ ಕಲ್ಪಯಾಮ್ಯಹಂ ಅನಿಸ್ತಾರೆ. ಅಲ್ಲಿ ನೀರು ಬಿಡು ಅಂತಾರೆ. ಇಲ್ಲ, ನೀವು ಅಂದವ್ರೆ ಯಾವಾಗರೆ. ತಾಪತ್ರಯ ವಿನಿರ್ಮುಕ್ತೆ, ನನಗ ತಾಪಗಳು ಬಹಳ ಅದಾವ. ಮನೆಯವ್ರು ಕಾಡ್ತಾರ, ಹೊರಗಿನವ್ರು ಕಾಡ್ತಾರ, ಜಗತ್ನಾಗ ಕಾಡಾಟದ ಬಹಳ. ಅದಕ್ಕೆ ದೇವ್ರೆ ಈ ಕಾಡಾಟ ನೀ ತೆಗಿತಿ ಅಂತ ತಿಳ್ಕೊಂಡು ನಾನು ನೀರು ಬಿಡ್ತೀನಿ ತಗೋ ಅಂದ. ಇಲ್ಲ, ಎಷ್ಟು ಮಜಾ ಅದು. ಕೈಗೆ ನೀರು ಹಾಕಿದ ಇಷ್ಟಂದು ನಾವು ಕೈ ತಕೊಳ್ಳೋ ಹಂಗಾಗಿರ್ಬೇಕು. ಬಹಳ ವಿಚಿತ್ರ. ಇದಕ್ಕೇನಂತೇವೆ? ಕಾಮನಾ ಸಹಿತ ಭಕ್ತಿ. ಭಕ್ತಿ ಇಲ್ಲೇನು? ಅದೇ ಬೇಕಾದಷ್ಟು ಖರ್ಚಾಗಲಿ, ಪೂಜೆ ಮಾಡಿಸೋದ ಈ ಸಂಕಲ್ಪ ಅನ್ನೋದು. ಇಂಥ ಸಂಕಲ್ಪಗಳನ್ನ ನಾವು ಮಾಡಿ ಅದನ್ನ ಭಕ್ತಿ ಅಂತ ನಾವು ಬಳಸ್ತೇವೆ. ಇದು ಸಕಾಮ ಭಕ್ತಿ. ಇದು ಕಾಮನಾ ಸಹಿತವಾದ. ಇದು ಕೆಟ್ಟಲ್ಲ. ಡಾಕ್ಟರೇ ಮಾಡ್ತೇವಲ್ಲ, ಎದಕ್ಕರೆ ಮಾಡ್ಲಿ ಮಾಡ್ತೇವಲ್ಲ. ಕೆಟ್ಟ ಯಾವಾಗ ಆಗ್ತದಂದ್ರೆ ಅವ್ರು ಬಡವರಾಗಬೇಕು, ನಾ ಶ್ರೀಮಂತ ಆಗಬೇಕು. ಹಂಗ ನೀನು ಮಾಡು, ಅದಕ್ಕೆ ನಿನಗ ಪೂಜಾ ಮಾಡ್ತೇನೆ ಅಂತ ಹಿಂಗಂದ್ರೆ ಸರಿ, ಅದು ತಪ್ಪು. ಈಗ ಹಂಗ ಅನ್ನೋದಿಲ್ಲಮ್ಮ, ನನಗೆ ಕೊಡು ಅಂತ. ದುಃಖದ ಇನ್ಯಾರಿಗೆ ಹೇಳು. ಬಡತನ ಅದ, ಬಹಳ ಕೆಟ್ಟ ಬಡತನ ಅದ, ಕೆಟ್ಟ ದಟ್ಟ ದರಿದ್ರ ಆಗಿದ್ದೇನೆ. ಹೇಳು ಭಗವಂತನೇ, ಸ್ವಲ್ಪ ಏನರೇ ಮಾಡು, ಒಂದಿಷ್ಟು ಧನ ಸಿಗಬೇಕು ನೋಡು, ನಾನು ಶ್ರೀಮಂತ ಆಗಬೇಕು, ನಾನೊಂದಿಷ್ಟು ಆರೋಗ್ಯವಂತ ಆಗಬೇಕು. ಏನು ಕಾಡಾಟ ಶುರುವಾಗ್ಯದ. ಒಂದು ಕಾಲು ಹಿಡಿತದ, ಒಂದು ಮೈ ಹಿಡಿತದ, ಒಂದು ತಲೆ ಹಿಡಿತದ. ಬರೀ ಅದರ ಕಡೆನೆ ಲಕ್ಷ್ಯ ಕೊಟ್ರು ಮತ್ತೆ ಎಲ್ಲವೂ ಹಿಡಿತಾವ. ಎಲ್ಲ ಹಿಂಗಾಗಿ ಇದನ್ನ ಕಳ್ಕೊಳ್ಬೇಕಂತ ಪರಮಾತ್ಮನಿಗೆ, ಡಾಕ್ಟರ್ಗೆ ಅಲ್ಲ, ಇಲ್ಲೇ ಹೋಗಿ ದೇವನಿಗೆ ಹೇಳೋದು, ನೋಡಪ್ಪ ಹಿಂಗದೆ, ಬಹಳ ಕಷ್ಟದ, ದುಃಖದ, ಇದನ್ನೇನ್ರ ಕಡಿಮೆ ಮಾಡು, ನಿನಗೊಂದಿಷ್ಟು ನೀರು ಹಾಕ್ತೀನಿ, ನಾನು ಅಭಿಷೇಕ ನೀರು ಹಾಕ್ತೀನಿ. ಮಾಡುವಲ್ಲ. ಅಲ್ಲಿಂದ ಇಷ್ಟಾಗಿ ಮನ್ಯಾಗ ಸಮಾಧಾನ ಇಲ್ಲ, ಬರೀ ಜಗಳ ಜಗಳ ಜಗಳ. ದೇವರೇ ಏನರೇ ಮಾಡು, ನೀನು ಏನು ಬೇಕು ಬೇಕಾದ್ರೆ ಹೇಳು, 2 ಹೂ ಕೊಡ್ತೇನೆ, ಬೇಕಾದ್ರೆ 3 ಕೊಡ್ತೇನೆ, ಚಿಂತೆ ಮಾಡಬೇಡ, ನೀನು ಮನೆಯೆಲ್ಲ ಆರಾಮ್ ಮಾಡಬೇಕು ನೋಡು. ಇದು ಸಕಾಮ ಭಕ್ತಿ ಅಂತಾರೆ ಇದಕ್ಕೆ. ಇನ್ನು ದೊಡ್ಡ ದೊಡ್ಡವ್ರು ಏನಂತಾರೆ ನೋಡಿ, ಭಗವಂತನೇ ಈಗ ನಾನು ಏನಾಗಬೇಕು, ಬಹಳ ಈ ದೇಶದ ರಾಜ ಆಗಬೇಕು, ಹಂಗೆ ಏನರೇ ಮಾಡು, ನಿನಗೇನು ಕೊಡ್ತೀನಿ, ಒಂದು ಕಿರೀಟ ಕೊಡ್ತೀನಿ. ಒಂದು ಕಿರೀಟದ ಸಲುವಾಗಿ ಇವನ್ ರಾಜ ಮಾಡುವಂಗಿತ್ತಂದ್ರೆ ಮತ್ತೆ ಅವನೇ ಕಿರೀಟ ಹಾಕೋತಿದ್ದಲ್ಲ. ಇವೆಲ್ಲ ಸುಮ್ಮನೆ ತಪ್ಪಲ್ಲ. ಭಕ್ತಿ ಅದ, ಅದು ಬಹಳ ಮಹತ್ವದ. ಪ್ರೇಮದ ಭಕ್ತಿ ಅದ. ಭಗವಂತನಿಗೆ ಬೇಡ್ಲಾರ್ರೆ ಇನ್ಯಾರಿಗೆ ಬೇಡದು? ಮತ್ತಿಷ್ಟು ಬೇಡಿ ಮತ್ತೇನು ಹಪಾಪಿ ಮಾಡ್ತಾನೇನು? ಇಲ್ಲ, ಏನೋ ನನ್ನ ಭಕ್ತಿಯೊಳಗೆ ಕೊರತೆ ಆಗ್ಯದ, ಕೊಟ್ಟಿಲ್ಲ ಅಂತ ಸಮಾಧಾನ ಮಾಡ್ಕೋತಾನ. ಅದು ವೈಶಿಷ್ಟ್ಯ. ಬೇಕು ಎಲ್ಲರೇ ಹೇಳೋದಕ್ಕಿಂತ ಮುಂದೆ ಬೇಡೋದಕ್ಕಿಂತ ದೇವರಿಗೆ ಬೇಡೋದೇನು ತಪ್ಪದ? ತಾಪ ಎಲ್ಲಿ ಮತ್ತು ವ್ಯಕ್ತ ಮಾಡೋದು. ನಿಮಗೆ ಬಹಳ ಕಷ್ಟ ಆಗ್ಯದ ಅಂತ ಮುಂದೆ ಹೇಳಿದ್ರೆ ಇನ್ನೊಟ್ಟು ತಾಪ ಮಾಡ್ತಾರೆ. ಅದಕ್ಕೆ ಭಕ್ತ ಏನ್ ಮಾಡ್ತಾನ, ಯಾರ ಮುಂದೆ ಏನು ಹೇಳುದಿಲ್ಲ, ತಾನು ಒಬ್ಬನೇ ಕೂತಾಗ ಒಂದಿಷ್ಟು ಹೇಳ್ತಾನೆ, ದೇವರೇ ಬಹಳ ಕಷ್ಟದ, ಏನರೇ ಮಾಡು, ಮತ್ತೆ ಯಾರ ಮುಂದೆ ಹೇಳು ಅಂತ ಏನು ಭಾವನೆ ವ್ಯಕ್ತ ಮಾಡ್ತಾನಲ್ಲ, ಭಕ್ತಿಯಿಂದ ವ್ಯಕ್ತ ಮಾಡ್ತಾನಲ್ಲ, ಇದಕ್ಕೇನಂತೇವಿ? ಸಕಾಮ ಭಕ್ತಿ, ಕಾಮನಾ ಸಹಿತಂ. ಇದು ಕಾಮನಾ ಯುಕ್ತವಾದದ್ದು. ಯಾರು ಮಾಡಿಲ್ಲ ಅಂತ
ಬಹಳ ದೊಡ್ಡ ದೊಡ್ಡವರೆಲ್ಲ ಕಾಮನಾ ಭಕ್ತಿನೇ ಮಾಡಿದ್ದು. ಈಗ ಧ್ರುವ ಭಾರೀ ತಪಸ್ಸ ಮಾಡಿದ. ಎಲ್ಲೇನು ಧ್ರುವನ ಕಥೆ ಗೊತ್ತದ ನಿಮ್ಗೆ. ಭಾರೀ ತಪಸ್ಸ ಮಾಡಿದ. ಏನು ಅದ್ಭುತ ತಪಸ್ಸು. ಸಣ್ಣ ಹುಡುಗ ಅಷ್ಟು ತಪಸ್ಸು. ಪರಮಾತ್ಮ ಬಂದ ಅಂತ ಏನ್ ಬೇಕು ಅಂದ. ಅವ ಬಂದ ಕೂಡಲೇ ಇದ ಕೇಳ್ತಾನ ಏನ್ ಬೇಕು ಅಂತ. ಅವು ಗೊತ್ತ ಬೇಡ್ತಾರತ್ತ ಭಕ್ತಿ ಮಾಡ್ತಾರೆ. ಕೇಳ್ದ ಏನು ಬೇಕು ಅಂತ. ಅವಾಗ ಧ್ರುವ ಹೇಳ್ದ, ಎಂದೂ ಕೈ ಬಿಡಲಾರದಂಥ ಶಾಶ್ವತವಾದ ರಾಜ ಪದವಿಯನ್ನು ಕೊಡು. ಇದೇನು ಸಾಮಾನ್ಯ? ಇನ್ನು ಯಾರ್ಯಾರು ರಾಜರಾಗಬಾರದು, ನಾವೊಬ್ಬನೇ. ಧ್ರುವ ಇನ್ನು ಸಣ್ಣ ಹುಡುಗನೇ ಹಿಂಗೆ ಬಯಸ್ತಾನಂದ್ರೆ ದೊಡ್ಡವ್ರದ್ದು ಹೆಂಗಾಗಿರಬೇಡ. ಇದು ಇರೋದೇ. ಅವಾಗ ದೇವ್ರು ಹೇಳ್ದ, ಚಲೋ ಕೇಳಿದ್ರು, ಬಹಳ ಒಳ್ಳೆವ, ನಿನ್ನಂಥವ ಇರಬೇಕು, ಬಹಳ ವರ್ಷ ಇರಬೇಕು. ಅದಕ್ಕೆ ನೀನು ಶಾಶ್ವತವಾಗಿ ಇರುವಂತ ಧ್ರುವನಿಗೆ ಆಶೀರ್ವಾದ ಮಾಡಿದ ಅಂತ ಹೇಳ್ತಾರೆ. ಎಲ್ಲ ನಿರ್ಮಲವಾದಂಥ ಸಕಾಮ ಭಕ್ತಿಗಳು. ಕೆಟ್ಟ ಏನಿಲ್ಲಿದ್ರಾಗ, ಆದರೆ ಇಲ್ಲಿ ಕಾಮನ ಆದ ಅಷ್ಟೇ. ಪರಾಭಕ್ತಿಯೊಳಗ ಕಾಮನ ಇಲ್ಲ. ಕಾಮನ ಇಲ್ಲ. ಈಗ ಮರುಳ ಶಂಕರ ದೇವ ಅಂತ ಇದ್ದ 12ನೇ ಶತಮಾನದೊಳಗೆ. ಆತನ ಭಕ್ತಿ ಅದ್ಭುತವಾದ ಭಕ್ತಿ. ಆತ ಏನು ಬಸವಣ್ಣನವರ ದಾಸೋಹ ಇತ್ತೋ ಅಲ್ಲೇನು ಸಾವಿರ ಜನ ಊಟ ಮಾಡೋದು ಹೋಗೋದು. ಅಷ್ಟು ಮಾಡಬೇಕಾದ್ರೆ ಅಡಿಗೆ ಮಾಡೋರು ಬೇಕಲ್ಲ, ಪಾಂಡೆ ತೊಳೆಯವರು ಬೇಕು, ತಿಕ್ಕವರು ಬೇಕು, ಸ್ವಚ್ಛ ಮಾಡೋರು ಬೇಕು. ಆ ಸ್ವಚ್ಛ ಮಾಡೋ ಕೆಲಸದಾಗ ಇವ ಇದ್ದ. ಯಾರು? ಮರುಳಶಂಕರ. ಯಾವಾಗಲೂ ಒಂದು ಸಣ್ಣ ಬಟ್ಟೆ ಉಟ್ಕೊಂಡು ಒಂದು ಮೈಯೆಲ್ಲ ಬರಿದು ಇಂಥ ವೇಷದೊಳಗ ಕೆಲಸ ಮಾಡ್ತಿದ್ದ. ಏನಿಲ್ಲ, ಇಲ್ಲಿದು ತಟ್ಟೆ ತೆಗೆಯೋದು, ಅಲ್ಲಿ ಒಗೆಯೋದು, ಹೀಗೆ ಮಾಡುವಂತಹ ಮನುಷ್ಯ. ಇಷ್ಟು ವರ್ಷ ಅಲ್ಲಿ ಬರೆದಾರ, 12 ವರ್ಷ ಹಿಂಗ ಇದ್ದ. ಆದರೆ ಹಿಂಗೆ ಕೆಲಸ ಮಾಡ್ತಿದ್ದರು ಸಹಿತ ಯಾರಿಗೂ ಗೊತ್ತಿರಲಿಲ್ಲ. ಇದು ಆಶ್ಚರ್ಯ. ಎಲ್ಲವನ್ನ ಗೊತ್ತ ಮಾಡಿಕೊಳ್ಳುವ ಬಸವಣ್ಣನವರಿಗೆ ಇವ ಅದಾನಂತ ಗೊತ್ತಿರಲಿಲ್ಲ. ಅವ್ರ ಎದುರಿಗೆ ಇದ್ದ. ಹೆಂಗಿರಬೇಕದ. ಮತ್ತು ಎಂಥ ಅದ್ಭುತ ಭಕ್ತಿ ಸಾಮ್ರಾಜ್ಯವನ್ನು ಬೆಳೆಸಿಕೊಂಡಿದ್ದ ಮನುಷ್ಯನಾಗಂದ್ರೆ, ಒಂದು ದಿವಸ ಅಲ್ಲಮ ಪ್ರಭು ಬಂದ. ಬಸವಣ್ಣವ್ರನ್ನ ಕಂಡ ಅಲ್ಲಮ ಪ್ರಭು. ಆ ಬಳಿಕ ಇಬ್ಬರೂ ಹೀಗೆ ಬರ್ತಾ ಇರುವಾಗ ಈತ ಮರುಳ ಶಂಕರ ದೇವ ಇಲ್ಲಿ ಕೆಲಸ ಮಾಡ್ತಿದ್ದಲ್ಲ, ಇವನ್ನ ನೋಡ್ದ ಅಲ್ಲಮ. ಅಲ್ಲಮ ಅಂತಾರೆ. ನಿಂತರು ಅಲ್ಲಮರು. ಏನ ಅದ್ಭುತ, ಎಂಥ ಅನುಭಾವಿ ಮರುಳ ಶಂಕರ ದೇವ, ನಿನಗೆ ನಮಸ್ಕಾರ ಅಂದ. ಅಲ್ಲಮ ಯಾರಿಗೆ ತಲೆ ಬಾಗಿಸೋ ಮನುಷ್ಯ ಅಲ್ಲ, ಬಹಳ ಅದ್ಭುತ ಮನುಷ್ಯ. ಯಾವಾಗ ಅಲ್ಲಮ ತಲೆ ಬಾಗಿಸಿದ ಗಾಬರಿ ಆದರು ಎಲ್ಲರೂ. ಕಂಡಿತು ಎಂಥ ಮೌನವಾದ ಭಕ್ತಿ. ಯಾವ ಕಾಮನೆಗಳು ಇಲ್ಲ. ಊಟಕ್ಕೆ ಸಹಿತ ಬರ್ತಿರ್ಲಿಲ್ಲ. ಬಸವಣ್ಣವರ ದಾಸೋಹಕ್ಕೂ ಊಟಕ್ಕೆ ಬರ್ತಿರ್ಲಿಲ್ಲ. ಏನಲ್ಲಿ ಹಿಂದೆ ಉಳಿತದಲ್ಲ ಭಾಂಡ್ಯದಾಗ ಉಂಡು ಸುಖವಾಗಿದ್ದ. ಆದರೂ ಒಂದು ದಿವಸ ಸಹಿತ ಏನನ್ನೂ ಬಯಸಲಿಲ್ಲ. ಇದಕ್ಕೆ ನಿಷ್ಕಾಮ. ಆತ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಮರುಳ ಶಂಕರ ದೇವ ಅಂದ್ರೆ ಏನು? ಸಾಕ್ಷಾತ್ ದೇವನ ರೂಪ ಆತ. ಧೂಳಿಯೊಳಗೆ ಬಿದ್ದ ರತ್ನ. ಏನು ವರ್ಣ ಮಾಡ್ತಾರೆ. ದಾರಿಯೊಳಗೆ ಧೂಳಿರ್ತದಲ್ಲ, ಆ ಧೂಳೊಳಗೆ ಒಂದು ರತ್ನ ಬಿದ್ದಿರ್ತದೆ. ಅದನ್ನೆಲ್ಲರೂ ತುಳಿದು ಹೋಗ್ತಿರ್ತಾರೆ. ಆದರೆ ಅದರ ಬೆಲೆ ಎಷ್ಟು? ಹಂಗೆ ಮರುಳ ಶಂಕರ ದೇವ ಅಂದ್ರೆ
ಯಾರಿಗೂ ಗೊತ್ತಾಗದಂಗೆ ಧೂಳಾಗ ಬಿದ್ದ ರತ್ನ ಅದ. ಹೆಂಗೆ ಬದುಕಿರಬೇಕು? ಭಕ್ತಿ, ಅಪ್ರತಿಮ ಭಕ್ತಿ. ಮರುಳ ಶಂಕರ ದೇವನ ಭಕ್ತಿ ಹೆಂಗಿತ್ತು ಅಂದ್ರೆ ಬಹಳ ವಿಚಿತ್ರವಾದದ್ದು. ಎಲ್ಲಾ ಶರಣರು ಒಂಥರ ಭಕ್ತಿ ಮಾಡ್ತಿದ್ರೆ ಮರುಳ ಶಂಕರ ಇನ್ನೊಂಥರ. ಎಲ್ಲಾ ಶರಣರು ಏನಂತಿದ್ರು? ಶರಣಸತಿ ಲಿಂಗಪತಿ ಅಂತಿದ್ರು. ಮರುಳ ಶಂಕರ ದೇವ ಹಂಗಲ್ಲ. ಎಲ್ಲಾ ಶರಣರು ತಾನು ಸತಿ, ದೇವನೇ ಪತಿ ಅಂತ ಭಕ್ತಿ ಮಾಡಿದರು. ಮರುಳ ಶಂಕರ ಹಂಗಲ್ಲ, ದೇವನೇ ನೀನೇ ಸತಿ, ನಾನೇ ಪತಿ ಅಂದ. ಹಿಂಗೆ ಭಕ್ತಿ ಮಾಡಿದವ ಮರುಳ ಶಂಕರ. ಎಲ್ಲಾ ಶರಣರಿಗೂ ಅವನಿಗೂ ಒಂದು ವ್ಯತ್ಯಾಸ ಇದೆ. ಮರುಳ ಶಂಕರರ ಭಕ್ತಿ ಹೇಗಿರುತ್ತೆ? ಯಾವುದನ್ನು ನಾವು ಪ್ರೀತಿಸ್ತೇವೆ ಅದು ಸತಿ. ನಾವು ಲಿಂಗವನ್ನ ಪ್ರೀತಿಸ್ತೇವೆ, ನಾವು ದೇವನನ್ನ ಪ್ರೀತಿಸ್ತೇವೆ ಅಂದಾಗ ದೇವನನ್ನ ಸತಿ ಅಂದ. ಹೆಂಗ ಸ್ವಚ್ಛಂದದ. ಅದನ್ನು ನೋಡಿ ನನಗೆ ಸಂತೋಷ ಆಗ್ತದೆ, ಅದನ್ನು ಆರಾಧಿಸಿ ಸಂತೋಷ ಆಗ್ತದೆ, ಅದನ್ನು ಸ್ಮರಿಸಿ ಸಂತೋಷ ಆಗ್ತದೆ. ಆದ್ದರಿಂದ ದೇವ ಸತಿ. ಇದೊಂದು ಸುಂದರವಾದಂತಹ ರೀತಿ. ಇದು ಹಿಂಗೆ ತಲೆಯೊಳಗೆ ಹಾಕಿಕೊಂಡಂತಹ ಮರುಳ ಶಂಕರನ ಭಕ್ತಿ ಅಪ್ರತಿಮ. ಅದು ವ್ಯಕ್ತ ಆಗಲಿಲ್ಲ, ಗುಣರಹಿತವಾಗಿತ್ತು ಮತ್ತು ಕಾಮನಾರಹಿತವಾಗಿತ್ತು. ಕಾಮನೆಗಳೇ ಇರಲಿಲ್ಲ ಮರುಳ ಶಂಕರಲ್ಲಿ. ಅವಾಗ ಬಸವಣ್ಣನವರು ತಲೆ ಬಾಗ್ತಾರೆ, ಎಲ್ಲ ಶರಣರು ತಲೆ ಬಾಗ್ತಾರೆ. ಅವಾಗ ಮರುಳ ಶಂಕರ ದೇವರ ಹೇಳ್ತಾರೆ, ಮತ್ತ ನಾ ಹಿಂಗದೀನಿ ಅಂತ ಗೊತ್ತಾದ ಬಳಿಕ ಬದುಕೋದ್ರಾಗ ಏನರ್ಥದ ಅಂದ. ಯಾವಾಗ ನಾ ಏನದೀನಿ ಅಂತ ಸ್ಪಷ್ಟ ನಿಮಗೆ ಗೊತ್ತಾಯಿತೋ ಅರ್ಥ ಇಲ್ಲ. ಎದುರಾಗಿ ಮಜಾ ಅದ. ನಾನು ಇರಬೇಕು, ಗೊತ್ತಿರಬಾರ್ದು ಯಾರಿಗೆ. ಹಂಗಿರಬೇಕು. ಭಕ್ತಿ ಇರಬೇಕು, ದೇವನಿಗಷ್ಟೇ ಗೊತ್ತಿರಬೇಕು, ಜಗತ್ತಿಗೆ ಗೊತ್ತಿರಬಾರದು. ಹಂಗೆ ಬಾಳಿದವ ನಾನು. ಇದು ಕಾಮನಾರಹಿತ, ಏನನ್ನೂ ಬಯಸಲು. ಒಂದು ಉಟ್ಟು ಬಟ್ಟೆ ಸಹಿತ ಅದು ಒಂದೇನು ಹಾಕಿದ್ದ ವರ್ಷ ತುಂಬಾ ಅದೇ. ಇನ್ನೊಂದು ಬಟ್ಟೆ ಕೊಡಿ ಅಂತ ಕೇಳಲಿಲ್ಲ. ನನಗೆ ಚಲೋ ಒಂದಿಷ್ಟು ಊಟ ಕೊಡಿ ಅಂತ ಕೇಳಲಿಲ್ಲ. ಇಂಥ ಸಾಮಾನ್ಯ ಬಯಕೆ ಸಹಿತ ಇಲ್ಲವೇ ಇಲ್ಲ. ಹಂಗ ಬದುಕಿದಂಥ ಒಬ್ಬ ಮಹಾನುಭಾವ ಮರುಳ ಶಂಕರ ದೇವ. ಬಹುತರ ಶರಣರಲ್ಲಿ ನಮ್ಗೆಲ್ಲರಿಗೂ ಗೊತ್ತದ, ಎಲ್ಲಾ ಶರಣರಿಗೂ ಗೊತ್ತದಾರ ಮರುಳ ಶಂಕರ. ಆತ ಮರುಳನಂಗಿದ್ದ, ಇವೇನು ಗೊತ್ತಿಲ್ಲ ಅನ್ನಂಗಿದ್ದ. ಇವ ಸುಮ್ಮನೆ ಕಸ ಹೊಡ್ಯವ, ಮುಸ್ರಿ ತಿಕ್ಕವ, ಸಾದಾ ಭಾಂಡೆ ತಿಕ್ಕವ, ಏನಾರೇ ಉಳಿದದ್ದು ಹಿಂದೆ ಏನು ಉಳಿತದಲ್ಲ, ಏನಂತಿರೋದಕ್ಕೆ ಅವಶೇಷ ಉಳಿತದಲ್ಲ ಭಾಂಡ್ಯದೊಳಗೆ, ಅದನ್ನ ತಗೊಂಡು ಆನಂದ ಪಡ್ತಿದ್ದ, ಊಟ ಮಾಡಿ ಬದುಕ್ತಿದ್ದ. ಉಣ್ಣೋದಕ್ಕಾಗಿ ಇದೇ ಆಕೆ. ಅವ್ರ ಕೈಗೆ ಇವ್ರ ಕೈಗೆ ಯಾಕೆ ಕೇಳಬೇಕು? ಉಣ್ಣೋದಕ್ಕಾಗಿ ಯಾಕೆ? ಏನು ಒಂದು 4 ತುತ್ತಗಳು ಎಲ್ಲಾದರೂ ಸಿಕ್ಕ. ಕೆಲಸ ಮಾಡ್ಕೋತ್ ಯಾಕೆ ಮಾಡ್ತಿದ್ದ ಕೆಲಸ ಅಂದ್ರೆ, ಆ ಕೆಲಸನೇ ಯಾಕೆ ಮಾಡ್ತಿದ್ದ ಅಂದ್ರೆ ಸ್ವಚ್ಛ ಮಾಡೋದು. ಅಲ್ಲೇ ಎಲ್ಲಾರ್ದು ಬೆಟ್ಟಾಕಿತ್ತು. ಉಳಿದವ್ರ ಕಾಯಕಗಳು ಹೆಂಗದಾವ ಅಂದ್ರೆ ಯಾರಿಗೂ ಭೇಟಿ ಆಗಂಗಿಲ್ಲ. ಈ ಒಂದು ಕಾಯಕ ಹೆಂಗಿತ್ತು ಅಂದ್ರೆ ಎಲ್ಲರೂ ಅಲ್ಲಿ ಊಟ ಮನೆಗೆ ಬರಲೇಬೇಕಲ್ಲ. ಎಷ್ಟು ಅದ್ಭುತ ಅಲ್ಲ. ಎಲ್ಲ ಕಾಯಕಗಳಲ್ಲಿ, ಕಾರ್ಯಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದೇನಾದರೂ ಇದ್ರೆ ಅಡಿಗೆ ಮನೆ ಕೆಲಸ ಅಂತ ಮರುಳ ಶಂಕರ ಹೇಳಿ. ಅಲ್ಲಿ ಯಾಕೆ ಯಾರು ಪ್ರಶಸ್ತಿ ಕೊಡುದಿಲ್ಲ. ಅಲ್ಲಿ ಅಡಿಗೆ ಮನೆಯವ್ರಿಗೆ ಯಾರು ಪ್ರಶಸ್ತಿ ಕೊಡ್ತಾರೆ? ಇಲ್ಲಿವರೆಗೆ ಯಾರೇ ಕೊಟ್ಟಾರೇನು? ಶ್ರೇಷ್ಠ ಗೃಹಿಣಿ ಅಂತ ಯಾರಿಗಾರೆ ಕೊಟ್ಟಾರೇನು?
ಏನು ಕೊಟ್ಟಿಲ್ಲ. ಆದ್ರೆ ಅವರು ಇಲ್ಲದೇ ಇದ್ರೆ ಮನೆ ಚಂದ ಇರ್ತಾವೇನು? ಇರುವುದಿಲ್ಲ. ಹಂಗೆ ಮರುಳಶಂಕರ ದೇವ ಯಾರಿಗೂ ಗೊತ್ತಾಗ್ಲಿಲ್ಲ. ಆದ್ರೆ ಎಲ್ಲರದು ಗೊತ್ತಿತ್ತು ಅವನಿಗೆ. ಯಾಕೆ ಅವನ ಮುಂದೆ ಹಾಯ್ದು ಹೋಗ್ತಿದ್ರೆ ಎಲ್ಲರೂ. ಎಲ್ಲ ಬಂದವರೆಲ್ಲ ಸಾಧು ಸಂತರು ಏನಿದ್ರು ಶರಣರು ಅವರೆಲ್ಲರೂ ಅವನು. ಬಸವಣ್ಣ ದಿನಾಲು ಅಲ್ಲೇ ಹಾಯ್ದು ಹೋಗ್ತಿದ್ರು. ಇಷ್ಟೆಲ್ಲ ಇದ್ರು ಸಹಿತ ಒಂದು ದಿವಸ ಮರುಳಶಂಕರ ದೇವ, ನಾ ಹಿಂಗದೀನಿ, ನನಗೆ ಕೊರತೆದ, ಒಂದಿಷ್ಟು ಕೊಡಿ ಅಂತ ಕಾಮನ ಬರಲಿ, ಅಥವಾ ನಾನಿಷ್ಟು ಹೊರಗೆ ಹೋಗಿ ನನ್ನ ಪರಿಚಯ ಮಾಡ್ಕೋಬೇಕು ಅಂತ ಅನಿಸ್ಲಿಲ್ಲ. ಯಾಕೆ? ಭಕ್ತಿಯ ಸಾಗರದಲ್ಲಿ ಬೆರೆತು ಹೋಗಿದ್ದ. ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಭು ಅಂತ ಶಾಂತ ಮಲ್ಲಿಕಾರ್ಜುನ ದೇವ. ಇದು ಅವನ ದೇವರು. ಅವನ ವಚನಗಳ ಕೊನೆಗೆ ಏನು ಹಾಕಿದ್ದ ಅಂದ್ರೆ, ದೇವ್ರು ಹೆಂಗದಾನ? ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಭು, ಆ ಬಳಿಕ ಶಾಂತ ಮಲ್ಲಿಕಾರ್ಜುನ ದೇವ. ಇದು ಅವನ ವಚನಾಂಕಿತ. ಇಂಥ ವಚನ ಇಂಥ ಇಟ್ಟುಕೊಂಡು ಮಾತುಗಳನ್ನಾಡಿದ. ತಂದೆ ಯಾವುದದ ಹೇಳಿ? ಇಂಥದೊಂದು ಯಾವ್ದಾರ ದೇವರದ ಏನಿ ಜಗತ್ನ್ಯಾಗ? ಶುದ್ಧ ಸಿದ್ಧ ಪ್ರಸಿದ್ಧ, ಅತ್ಯಂತ ಶುದ್ಧವಾದದ್ದೇ ದೇವರು. ಅದನ್ನ ಪ್ರೀತಿಸ್ತೇನೆ, ಅದರ ಭಕ್ತಿ ನನ್ನಲ್ಲದ. ಅದು ಸಿದ್ಧವಾಗ್ಯದ, ಯಾರೂ ಅದನ್ನು ಸಿದ್ಧ ಮಾಡಬೇಕಾಗಿಲ್ಲ. ಅದು ತನ್ನಷ್ಟಕ್ಕೆ ತಾನೇ ಅದ. ಸೆಲ್ಫ್ ಎಕ್ಸಿಸ್ಟೆಂಟ್ ರಿಯಾಲಿಟಿ ಇಟ್ ಈಸ್. ಅದು ಸ್ವತಂತ್ರ ಅಸ್ತಿತ್ವವುಳ್ಳಂಥ ಸ್ವತಃ ಸಿದ್ಧವಾದ ತತ್ವ. ಅದು ದೇವರು ಪ್ರಸಿದ್ಧ. ಅದೇ ಅಂತ ಯಾರ ಮುಂದೆ ಹೇಳಬೇಕಾಗಿಲ್ಲ, ಯಾಕೆ ಎಲ್ಲಾ ಕಡೆ ಅದ. ಪ್ರಭು ಅದನ್ನು ಬಿಟ್ಟು ಇನ್ಯಾರದಾರೆ ಈ ಜಗತ್ತಿನೊಳಗ? ಮತ್ತು ಶಾಂತವಾಗಿದೆ. ಮಲ್ಲಿಕಾರ್ಜುನ ಅಂದ್ರೆ ಮನಸ್ಸಿಗೆ ಸಂತೋಷ ಕೊಡ್ತದೆ. ಅಂಥ ಅದ್ಭುತವಾದಂಥ ದೇವ, ಅದರ ಭಕ್ತಿ ಮರುಳಶಂಕರ ದೇವ. ಇದು ಕಾಮನ ರಹಿತ. ಎರಡಾದು ಅಲ್ಲ ಲಕ್ಷಣಗಳು. ಗುರು ಹೇಳಕತ್ತಿದಾರ, ಮೊದಲು ಹೇಳಿದ್ರು ಹೇಳಕ್ ಬರುವುದಿಲ್ಲ ಅಂತ. ಈಗ ಎಷ್ಟು ಸ್ಪಷ್ಟವಾಗಿ ಹೇಳಕ್ ಶುರು. ಗುಣರಹಿತ, ಕಾಮನ ರಹಿತ. ಅವಾಗ ಬಸವಣ್ಣವ್ರಿಗೆ ಹಂಗಾಗಿರಬೇಡ. ಏನು ಎಲ್ಲ ಇಂಥ ಮಹಾಶರಣರು ನನ್ನ ಇದರೊಳಗೆ ಅದಾರ ಅನ್ನೋದೇ ಗೊತ್ತಾಗಲಿಲ್ಲಲ್ಲ. ಮನಸ್ಸಿಗೆ ಬಹಳ ತಾಪ ಮಾಡಿಕೊಂಡ್ರು. ಅಂಥವ್ರಿಗೆ ಗೊತ್ತಾಗಲಿಲ್ಲ ಹಂಗೆ ಬದುಕಬೇಕಾದ್ರೆ ಹೆಂಗಿರ್ಬೇಕು. ನಾವೊಂದು ಸಣ್ಣ ಕೆಲಸ ಮಾಡಿದ್ರು 4 ಮಂದಿ ಕಾಣಿಸ್ಬೇಕು. ಅದು ಪೇಪರ್ದಾಗಿ ಬರಬೇಕು, ಟಿವಿದಾಗಿ ಬರಬೇಕು, ಜಗತ್ತಿನಾಗ ಎಲ್ಲ ಡಂಗ್ರ ಸಾರಬೇಕು. ಮತ್ತೆ ಏನ್ ಮಾಡ್ಯಾನ? ಏನಿಲ್ಲ, ಒಂದು ಹೂ ತಂದು ಇಲ್ಲಿ ಹಿಂಗಿಟ್ಟಾನ ಅಷ್ಟೆ. ಅದು ತನ್ನ ಹೊರದಾಗಿಂದಲ್ಲ, ಹಾದ್ಯಾಗಿ ಬರಾಗ ಯಾವುದೋ ದಾರ್ಯಾಗಿ ಬೆಳೆದದ್ದು ಹಿಂಗ ತಾನ. ಮಜಾ ಇಲ್ಲ. ನಮ್ಮ ಭಕ್ತಿಗೂ ಆ ಮರುಳಶಂಕರ ಭಕ್ತಿಗೂ ಎಷ್ಟು ವ್ಯತ್ಯಾಸ. ಮತ್ತೆ ಮರುಳಶಂಕರ ಉಳಿದವರಂಗೂ ಇಲ್ಲ. ಇವರೆಲ್ಲ ಶರಣ ಸತಿ ಲಿಂಗಪತಿ ಅನ್ಕೋತಾ ಇದ್ದವ್ರು ಉಳಿದವರೆಲ್ಲ. ಅವನ್ ಹಂಗಿಲ್ಲ, ತನ್ನದೇ ಒಂದು ದೃಷ್ಟಿಕೋನ.